ಈಗ ಯಜ್ಞವನ್ನು ಆರಂಭಿಸೋಣ ಪುತ್ರ. ಸರಿ ಮಾತೆ, ನಾವು ಯಜ್ಞವನ್ನ ಹನುಮಂತ ಬರುವ ಮೊದಲೇ ಪೂರ್ಣಗೊಳಿಸಬೇಕು. ಆಗಲೇ ನಿಮಗೆ ಆ ವಾನರರ ಶಕ್ತಿ ದೊರೆಯುವುದು. ನಿನಗೆ ನಿನ್ನ ಮಾತೆಯ ಸಾಮರ್ಥ್ಯದ ಮೇಲೆ ಅಪನಂಬಿಕೆಯೇ? ಖಂಡಿತವಾಗಿಯೂ ಇಲ್ಲ ಮಾತೆ. ನಮ್ಮ ಅನುಭವದಿಂದ ಹೇಳುತ್ತಿದ್ದೇವೆ, ಆ ಮಾಯಾವಿ ವಾನರ ಬಹಳ ಬಲಶಾಲಿ. ಆದ್ದರಿಂದ ಎಚ್ಚರದಿಂದಿರಬೇಕು. ಈ ಯಜ್ಞ ಪೂರ್ಣವಾಗುವುದರೊಳಗೆ ನೀನೇ ನೋಡಲಿರುವೆ. ಇದೇ ಯಜ್ಞಕುಂಡದಲ್ಲಿ ಆ ವಾನರ ಬಾಲಕ ಬಲಿಯಾಗುವುದನ್ನು. ಜೈ ಮಾತೆ ನಿಕುಂಬಳ! ಜೈ ಮಾತೆ ನಿಕುಂಬಳ! ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ವಾನರರ ಚೈತನ್ಯ ಶಕ್ತಿ ನನ್ನಲ್ಲಿ ಸಮಾಹಿತವಾಗಲಿದೆ. ಆ ಮಾಯಾವಿ ವಾನರ ಬಾಲಕ ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರು ಯಜ್ಞವನ್ನು ಭಂಗಪಡಿಸಿದ್ದು? ಈ ತೋಟಕಿಯ ಎದುರು ಇಂತಹ ದುಸ್ಸಾಹಸ ಮಾಡಿದವರ್ಯಾರು? ಅಂಜನಿ ಪುತ್ರ ಹನುಮಂತ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ನಾನು ನಿನಗಾಗಿಯೇ ಕಾಯುತ್ತಿದ್ದೆ ವಾನರ, ಆದರೆ ನೀನು ಸಮಯಕ್ಕೆ ಮೊದಲೇ ಬಂದು ಬಿಟ್ಟೆ. ಬರುವ ಮತ್ತು ಹೋಗುವ ಸಮಯವನ್ನು ನಾವು ಸ್ವಯಂ ನಿರ್ಧರಿಸಿರುತ್ತೇವೆ. ನೀನು ದೊಡ್ಡ ದೊಡ್ಡ ಮಾತುಗಳನ್ನು ಆಡಬಹುದು. ಒಂದನ್ನು ತಿಳಿದುಕೋ, ನೀನು ನಿನ್ನ ಪ್ರಜೆಗಳನ್ನು ನನ್ನಿಂದ ರಕ್ಷಿಸಲು ಸಾಧ್ಯವಿಲ್ಲ. ರಾಕ್ಷಸ ಭಯಂಕರಿ ತಾಟಕಿಯ ಅದ್ಭುತ ಶಕ್ತಿಗಳ ಬಗ್ಗೆ ನಿನಗೆ ಅರಿವಿಲ್ಲ ಹನುಮಂತ. ಈ ವಾನರರು ಸಾತ್ವಿಕರು. ನಾವು ವಾನರ ಧರ್ಮವನ್ನ ಪಾಲನೆ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಬಳಿ ಭಗವಂತ ಸದಾ ಇರ್ತಾರೆ. ನೀನು ನಮ್ಮ ವಾನರ ಪ್ರಜೆಗಳ ಚೈತನ್ಯ ಶಕ್ತಿಯನ್ನ ಹರಣ ಮಾಡಿದ್ಯಾ. ಅದು ಅಧರ್ಮ. ಅದಕ್ಕೆ ತಕ್ಕ ಶಿಕ್ಷೆ ನಿನಗೆ ಸಿಕ್ಕೇ ಸಿಗುತ್ತೆ. ನಿನ್ನ ಆಕಾರ ಮತ್ತು ವಯಸ್ಸು ಚಿಕ್ಕದು, ಆದರೆ ನಿನ್ನೊಳಗಿನ ಶಕ್ತಿ ಬಹಳ ದೊಡ್ಡದು ಬಾಲಕ. ಪುತ್ರ ಮಾರೀಚನು ಹೇಳುತ್ತಿದ್ದನು, ನೀನು ಬಹಳ ಶಕ್ತಿವಂತನಂತೆ. ಪರರ ಯಜ್ಞವನ್ನು ಭಂಗಗೊಳಿಸುವುದಷ್ಟೇ ನಿನ್ನಲ್ಲಿರುವ ಮಹಾಶಕ್ತಿ ಏನು? ನದಿಯ ನಿಜವಾದ ಶಕ್ತಿ ಸಮುದ್ರಕ್ಕೆ ಹೋಗಿ ಸೇರ್ದಾಗ್ಲೇ ಗೊತ್ತಾಗೋದು ತಾಟಕಿ. ಹಾಗೆ ಒಬ್ಬ ಯೋಧನ ಶಕ್ತಿ ಯುದ್ಧದಲ್ಲಿ ಗೊತ್ತಾಗುತ್ತೆ. ನನಗೆ ಬೇಕಿರುವುದು ಇದೆ. ಬಲ ನಿನ್ನಲ್ಲಿ ಹೆಚ್ಚಿದ್ದರೆ ಆಗ ನಾನು ನಿನ್ನನ್ನು ಅಂತ್ಯಗೊಳಿಸಿ ನಿನ್ನಲ್ಲಿರುವ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ನನ್ನ ಬಲವನ್ನು ಹೆಚ್ಚಿಸಿಕೊಳ್ಳುತ್ತೇನೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ವೈದ್ಯರೇ ಏನಾಯ್ತು? ಇವರ ಸ್ಥಿತಿ ಇನ್ನೂ ಹದಗೆಡುತ್ತಿದೆ ಜಾಂಬವಂತರೆ. ಈಗ ನಮ್ಮ ಬಳಿ ಹೆಚ್ಚು ಸಮಯವೂ ಇಲ್ಲ. ಅಯ್ಯೋ, ಮುಂದೆ ಗತಿ ವೈದ್ಯರೇ. ಇವರ ಚೈತನ್ಯ ಶಕ್ತಿ ಬೇಗ ಹಿಂದಿರುಗಿ ಬರದಿದ್ದರೆ
ಸಾವು ನಿಶ್ಚಿತವಾಗುತ್ತದೆ. ಪ್ರಭು, ಈಗ ಎಲ್ಲವೂ ನಿಮ್ಮ ಕೈಯಲ್ಲಿಯೇ ಇದೆ ಪ್ರಭು. ನೀವೇ ಏನಾದರೂ ಮಾಡಬೇಕು. ನೀನು ನಿನ್ನ ಪ್ರಜೆಗಳ ದುರ್ಗತಿಯನ್ನು ನೋಡಿರಬಹುದು, ಆದರೆ ನಿನಗೆ ಅವರಿಗಿಂತ ಘೋರ ಮೃತ್ಯು ಸಂಭವಿಸುತ್ತದೆ. ದುಷ್ಟ ವಾನರ, ದೌರ್ಭಾಗ್ಯ ಅಂದ್ರೆ ನಮ್ಗೆ ಜಾಸ್ತಿ ಸಮಯ ಇಲ್ಲ ಈಗ. ಹಾಗಾಗಿ ಇದಕ್ಕೆ ಉತ್ತರ ನಾವಲ್ಲ, ನಮ್ಮ ಗದೆ ಕೊಡುತ್ತೆ. ಈ ನಮ್ಮ ಪ್ರಹಾರ ಹೇಗಿದೆ ಅಂತ ಹೇಳು ತಾಟಕಿ. ನಮ್ಮ ಗದೆ ರುಚಿ ಹೇಗಿತ್ತು ತಾಟಕಿ? ಮಾತೆ, ನಿಮ್ಮನ್ನೇ ಹಾಸ್ಯ ಮಾಡುತ್ತಿದ್ದಾನೆ ಇವನನ್ನು ನಾನು. ನಿಲ್ಲು ಪುತ್ರ. ಮೊದಲ ಬಾರಿ ಈ ತಾಟಕಿಯ ಎದುರು ಇಂಥ ಯುದ್ಧವಾಗುತ್ತಿದೆ. ಇದು ಬಹಳ ರೋಚಕವಾಗಿರುತ್ತದೆ. ತಾಟಕಿ, ನೀನ್ ನನ್ನ ಕೊಲ್ಬೇಕು ಅಂದ್ರೆ ನೀನು ನನ್ನ ಹತ್ರ ಬರ್ಬೇಕು. ಬಾ. ಎಲ್ಲಿ ಹೋದೆ ಬಾಲಕ? ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ. ಇದೋ ನಾನು ಕೂಡ ಬರುತ್ತಿರುವೆ. ಎಲ್ಲಿ ಹೋಗಿರುವೆ ದುಷ್ಟ ಬಾಲಕ? ತುಚ್ಛ ವಾನರ, ನಮ್ಮ ಮಾತೆಯನ್ನೇ ಗಾಯಗೊಳಿಸಿದ್ದೀಯ. ನಾನು ನಿನ್ನನ್ನು ಬಿಡುವುದಿಲ್ಲ. ದುಷ್ಟ, ಇಂದು ನಿನ್ನ ಮೃತ್ಯು ನಿಶ್ಚಿತ. ನೀನು ಹಿಂದೆಯಿಂದ ಬಂದು ದಾಳಿ ಮಾಡ್ತಿದ್ಯಾ? ಮಾತೆ ಮತ್ತು ಪುತ್ರ ಇದರಲ್ಲಿ ನಿಸ್ಸೀಮರು ಅಲ್ವಾ? ಇನ್ನು ಜಾಸ್ತಿ ಜನ ರಾಕ್ಷಸರಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬೇಡ 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 ಬೇಡ, ಮಾತೆ ಮಾತೆ, ನಮ್ಮನ್ನು ರಕ್ಷಿಸಿ. ನಾನು ಮೊದಲೇ ಹೇಳಿದ್ದೇನಲ್ಲವೇ, ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡವೆಂದು. ಈಗ ನನ್ನ ತಾಳ್ಮೆ ಮೀರಿ ಹೋಗಿದೆ. ನಾನೀಗ ನಿನ್ನ ಚೈತನ್ಯ ಶಕ್ತಿಯನ್ನು ಹರಣ ಮಾಡಿ ಇನ್ನು ನಿನ್ನನ್ನು ಬಲಹೀನನನ್ನಾಗಿ ಮಾಡುತ್ತೇನೆ. ಸರಿ, ನಾವೀಗ ನಮ್ಮ ಅಂತಿಮ ಇಚ್ಛೆಯನ್ನ ಹೇಳ್ತೀವಿ. ನಮ್ಮ ಪೂರ್ತಿ ಚೈತನ್ಯ ಶಕ್ತಿಯನ್ನ ತಗೊಳ್ಳಿ. ಆಗಲಿ, ನಿನ್ನ ಇಚ್ಛೆಯನ್ನು ಈಗಲೇ ಪೂರ್ಣ ಮಾಡುತ್ತೇನೆ. ಓಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಈಗ ನಮ್ಮ ಮಾತೆಯ ಪ್ರಕೋಪಕ್ಕೆ ಇವನು ಉಳಿಯುವುದಿಲ್ಲ. ಆದರೆ ಇಷ್ಟೊತ್ತಿಗೆ ಇವನು ನೋವಿನಿಂದ ನರಳಬೇಕಿತ್ತು. ಇವನು ನಗುತ್ತಿದ್ದಾನೆ. ಇದರ ಹಿಂದಿನ ಕಾರಣವೇನಿರಬಹುದು?
ಆಗುತ್ತಿದೆ. ಇವನ ಶಕ್ತಿಯನ್ನು ನನ್ನಲ್ಲಿ ಏಕೆ ತೆಗೆದುಕೊಳ್ಳಲಾಗುತ್ತಿಲ್ಲ? ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ. ನನಗನ್ನಿಸುತ್ತಿದೆ ಇಡೀ ಬ್ರಹ್ಮಾಂಡದಲ್ಲಿರುವ ಶಕ್ತಿಗಳೆಲ್ಲ ನನ್ನಲ್ಲಿ ಸೇರುತ್ತಿವೆ ಎಂದು. ಗುಣಧಾಮ ಜೈ ಕಪೀಶನಿ ಅವಿರತ ಅಂಜನಿ ಪವನ ಸುತನ ವೀರ ವಿಕ್ರಮ ಭಜನಿ ಸುಮತಿ ನಿವಾರ. ಹೇ ವಾನರ, ಇದೇನು ಮಾಡುತ್ತಿರುವೆ ನೀನು? ನಿಲ್ಲಿಸು, ನನ್ನಿಂದ ತಡೆಯಲಾಗುತ್ತಿಲ್ಲ. ಜೈ ಕಪೀಶನಿ ಅವಿರತ. ಯಾಕೆ ನನ್ನ ಶಕ್ತಿ ಬೇಕು ಬೇಕು ಅಂತಿದ್ಯಲ್ಲ, ಇನ್ನು ತಗೋ. ಮಾರೀಚ ಪುತ್ರ, ತಡೆ ಅವನನ್ನು. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ರಾಮದೂತ ತುಲಿತ ಬಲಧಾಮ ಜನಿ ಪುತ್ರ ಪವನ ಸುತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ತಾಟಕಿ, ಇದು ನಿನ್ನ ಅಂತ್ಯಕಾಲ. ನೀನ್ ಮಾಡಿರೋ ದುಷ್ಟ ಕಾರ್ಯದಿಂದ ನಮ್ಮ ಸುಮೇರುವಾಸಿಗಳು ಚೈತನ್ಯ ಶಕ್ತಿಹೀನರಾಗಿದ್ದಾರೆ. ಈಗ ನಿನ್ನ ಮೃತ್ಯು ಆಗೋದ್ರಿಂದ ನಮ್ಮ ಸುಮೇರುವಿನ ಪ್ರಜೆಗಳೆಲ್ಲ ಪುನರ್ಜನ್ಮ ಪಡೀತಾರೆ. ಜೈ ಶ್ರೀರಾಮ. ಸ್ವಲ್ಪ ನಿಲ್ಲಿ ಹನುಮ. ಪ್ರಭು, ಪ್ರಣಾಮಗಳು ಪ್ರಭು. ನೀವಿಲ್ಲಿ? ಹೌದು ಹನುಮ, ನಿಮ್ಮ ಪ್ರತಿ ಕಾರ್ಯದ ಹಿಂದೆಯೂ ನಾವಿದ್ದೇ ಇರುತ್ತೇವೆ. ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಪ್ರಭು. ಆ ಅಧರ್ಮೀಯ ವಧೆಯನ್ನ ನಿಮ್ಮ ಕಣ್ಮುಂದೆನೆ ಮಾಡ್ತೀವಿ. ನಮ್ಮ ಈ ಕಾರ್ಯಕ್ಕೆ ನೀವೇ ಪ್ರೇರಣೆ ಪ್ರಭು. ಆದರೆ ನಾವು ನಿಮ್ಮನ್ನು ತಡೆಯಲೆಂದೇ ಬಂದಿದ್ದೇವೆ ಹನುಮ. ಅಂದರೆ ನೀವು ತಾಟಕಿಯ ವಧೆ ಮಾಡಲು ಸಾಧ್ಯವಿಲ್ಲ. ಪ್ರಭು, ಈ ತಾಟಕಿ ನಮ್ಮ ವಾನರ ಪ್ರಜೆಗಳ ಪ್ರಾಣಕ್ಕೆ ಸಂಕಟವನ್ನ ತಂದಿದ್ದಾಳೆ. ಅವರ ಚೈತನ್ಯ ಶಕ್ತಿಯನ್ನ ಹರಣ ಮಾಡಿ ಅವರ ಮೃತ್ಯುಗೆ ಕಾರಣ ಆಗ್ತಿದ್ದಾಳೆ. ನಮಗೆ ತಿಳಿದಿದೆ ಹನುಮ. ಅವಳ ವಧೆ ಆಗೋದ್ರಿಂದ ವಾನರರ ಚೈತನ್ಯ ಶಕ್ತಿ ಅಂತ್ಯವಾಗ್ಬಿಡುತ್ತೆ. ಇದರಿಂದ ಅನರ್ಥವಾಗ್ಬಿಡುತ್ತೆ ಪ್ರಭು. ಎಲ್ಲ ಸಮಸ್ಯೆಗಳಿಗೂ ಒಂದೇ ರೀತಿಯ ಪರಿಹಾರವಿರಬೇಕೆಂಬ ನಿಯಮವೇನಿಲ್ಲ. ವಾನರರಿಗೆ ತಮ್ಮ ಜೀವಶಕ್ತಿಯನ್ನು ಮರಳಿ ಪಡೆಯಲು ಬೇರೆ ಮಾರ್ಗಗಳಿರಬಹುದಲ್ಲವೇ? ಈಗ ನೀವೇ ಹೇಳ್ಬೇಕಾಗಿದೆ ಪ್ರಭು. ನಮ್ಮ ಮುಂದೆ ಇರೋ ಸಮಸ್ಯೆಗೆ ಕಡಿಮೆ ಸಮಯದಲ್ಲಿ ಪರಿಹಾರ ಬೇಕು. ಅದಕ್ಕೂ ಮೊದಲು ತಾಟಕಿಯ ಪುನರ್ಜನ್ಮದ ಬಗ್ಗೆ ನೀವು ತಿಳಿದುಕೊಳ್ಳಬೇಕು. ಹಿಂದಿನ ಜನ್ಮದಲ್ಲಿ ತಾಟಕಿಯು ವೈಕುಂಠದಲ್ಲಿ ನಮ್ಮ ಸೇವೆ ಕೈಯುತ್ತಿದ್ದಳು. ಆಕೆಯ ನಾಮಧೇಯ ತಾರಿಣಿ ಎಂದು. ತಾರಿಣಿ? ಆಕೆಯು ಬಹಳ ಸುಮಧುರವಾಗಿ ಹಾಡುತ್ತಿದ್ದಳು. ಇದೇ ಕಾರಣಕ್ಕೆ ದೇವಿ ಲಕ್ಷ್ಮಿಯನ್ನು ಪ್ರತಿದಿನವೂ ಅಲಂಕರಿಸುವ ಹೊಣೆ ಆಕೆಯದ್ದೇ ಆಗಿತ್ತು. ಒಂದರ್ಥದಲ್ಲಿ ಆಕೆಯ ಮಧುರ ಸ್ವರದಿಂದಲೇ ವಿಷ್ಣು ಲೋಕದ ಆರಂಭವಾಗುತ್ತಿತ್ತು. ತಾರಿಣಿ, ರಾಕ್ಷಸ ತುಂಡ, ನೀವಿಲ್ಲಿ?
ವಿಷ್ಣು ಲೋಕದಲ್ಲಿ? ನಿಮ್ಮನ್ನು ನೋಡುವ ಅವಶ್ಯಕತೆ ಇತ್ತು ದೇವಿ ತಾರಿಣಿ. ಇಲ್ಲಿ ಯಾರಾದರೂ ನಿಮ್ಮನ್ನು ನೋಡಿದರೆ ಅನರ್ಥವಾಗುತ್ತದೆ. ನಿಮಗೆ ಗೊತ್ತೇ, ರಾಕ್ಷಸರು ದೇವತೆಗಳ ಸಂಘರ್ಷ ತಾರಕಕ್ಕೇರಿದೆ. ನಿಮ್ಮ ಈ ಕಾರ್ಯದಿಂದ ನಮ್ಮಿಬ್ಬರ ಪ್ರಾಣಕ್ಕೂ ಆಪತ್ತು ಒದಗುವ ಸಂಭವವಿದೆ. ತಾರಿಣಿ, ಇದು ನಮ್ಮಿಬ್ಬರ ಅಂತಿಮ ಭೇಟಿ. ಇನ್ನೆಂದಿಗೂ ನಾವು ನಿಮಗೆ ಸಿಗುವುದಿಲ್ಲ, ಏಕೆಂದರೆ ನಾವು ಶೀಘ್ರವಾಗಿ ನಮ್ಮ ಲೋಕಕ್ಕೆ ಹೋಗುತ್ತಿದ್ದೇವೆ. ಇಲ್ಲ, ಇದೇನು ಹೇಳುತ್ತಿರುವಿರಿ? ನಾವಿಬ್ಬರು ಗಾಢವಾಗಿ ಪ್ರೀತಿಸುತ್ತಿದ್ದೇವೆ. ನನ್ನನ್ನು ವಿವಾಹವಾಗುವ ವಚನ ನೀಡಿದ್ದೀರಿ. ನೀವು ನನ್ನನ್ನು ಹೇಗೆ ಬಿಟ್ಟು ಹೋಗಬಾರದು. ನೀವು ವಿಷ್ಣುವಿನ ಸೇವೆ ಮಾಡುವ ಪ್ರಿಯ ಭಕ್ತೆ ತಾರಿಣಿ, ಹಾಗೂ ನಾನು ಒಬ್ಬ ರಾಕ್ಷಸ. ಒಬ್ಬ ರಾಕ್ಷಸ ಮತ್ತು ವಿಷ್ಣು ಭಕ್ತೆ ಒಂದಾಗಲು ಹೇಗೆ ಸಾಧ್ಯ? ಇದನ್ನು ನೀವು ನನ್ನನ್ನು ಪ್ರೀತಿಸುವ ಮೊದಲೇ ಯೋಚಿಸಬೇಕಾಗಿತ್ತು. ಪ್ರೀತಿಸಿದ ಮೇಲೆ ನಿಭಾಯಿಸಲೇಬೇಕು. ನಾವಿಬ್ಬರು ಒಂದಾಗಲಿರುವುದು ಒಂದೇ ಮಾರ್ಗ. ಇಲ್ಲ, ಅದು ಸಾಧ್ಯವೇ ಇಲ್ಲ. ಇದರ ಬಗ್ಗೆ ನಾನು ನಿಮಗೆ ಮೊದಲೇ ಹೇಳಿದ್ದೇನೆ. ಒಂದು ಬಾರಿ, ಕೇವಲ ಒಂದು ಬಾರಿ ನಮ್ಮ ಮಾತನ್ನು ಕೇಳಿ ಪ್ರಿಯೆ. ಇಲ್ಲ, ಈ ಮಹಾಪಾಪದಲ್ಲಿ ನಾನು ಭಾಗಿಯಾಗುವುದಿಲ್ಲ. ವಿಷ್ಣುವಿನ ಮೃತ್ಯುವಿಗೆ ಕಾರಣ ನಾವಾಗಿರುತ್ತೇವೆ, ನೀವಲ್ಲ. ನೀವು ಕೇವಲ ನಮಗೆ ಸಹಾಯ ಮಾಡಿ ಅಷ್ಟೇ. ಕೇವಲ ಸಹಾಯ. ಯೋಚಿಸಿ ದೇವಿ, ವಿಷ್ಣುವಿನ ನಂತರ ಆ ಸ್ಥಾನದಲ್ಲಿ ನಾವು ಕೂರುತ್ತೇವೆ, ಹಾಗೂ ನಮ್ಮ ಪಕ್ಕದಲ್ಲಿ ಲಕ್ಷ್ಮೀದೇವಿಯ ಬದಲು ನೀವಿರುತ್ತೀರಿ. ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲವೇ ದೇವಿ? ನಂಬಿಕೆ ಇಲ್ಲದಿದ್ದರೆ ಹೇಗೆ ಪ್ರೀತಿಸಲು ಸಾಧ್ಯ? ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಇದೆ, ಆದರೆ ಹೆದರಿಕೆಯೂ ಇದೆ. ಮತ್ತೊಮ್ಮೆ ಆಲೋಚಿಸಿ. ಈ ಕಾರ್ಯ ಕೈಗೊಂಡು ಅಪಾಯವೂ ಆಗಬಹುದು. ಈಗಲೂ ಇದೇ ನಿಮ್ಮ ಅಂತಿಮ ನಿರ್ಧಾರವೇ? ನಿರ್ಧರಿಸಿದ್ದೇನೆ ದೇವಿ. ಬದುಕಿದ್ದರೂ ಪ್ರೀತಿಗಾಗಿ, ಸತ್ತರೂ ಪ್ರೀತಿಗಾಗಿ. ಆದರೆ ಒಮ್ಮೆ ನಾನು ಪ್ರಯತ್ನ ಮಾಡುತ್ತೇನೆ.